ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಕುಟುಂಬ ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಬಹಳ ನಿರೀಕ್ಷೆ ಮಾಡ್ತಾ ಇದ್ದಂಥ DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗೂ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿವೃತ್ತ ನೌಕರರು, ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದೆ. ಇದರಿಂದಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿಯಲ್ಲಿ ಹೆಚ್ಚಳ ಆಗುತ್ತೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಪ್ರತಿ ವರ್ಷ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಕೇಂದ್ರ ಸರ್ಕಾರ DAನ ಘೋಷಣೆ ಮಾಡ್ತಾಯಿತ್ತು. ಅದಕ್ಕೆ ತಕ್ಕಂತೆಯೇ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡ್ತಾಯಿತ್ತು. ಆದರೆ ಈಗ ಮಾರ್ಚ್ ಕಳೆದು ಏಪ್ರಿಲ್ ಬಂದರೂ ಕೂಡ ಇದುವರೆಗೂ DA ಹೆಚ್ಚಳ ಮಾಡ್ತಾ ಇಲ್ಲಲ್ಲ. ಯಾಕೆ? ಇನ್ನು ಮುಂದೆ DA ಕೊಡಲ್ವಾ? ನೌಕರರ ಸಂಬಳ ಪಿಂಚಣಿ ಹೆಚ್ಚಳ ಆಗಲ್ವಾ? ಈ ಎಲ್ಲ ಗೊಂದಲಗಳ ನಿವಾರಣೆಗಾಗಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗತ್ತೆ ಯಾಕೆ DA ಲೇಟ್ ಆಗ್ತಾ ಇದೆ ಅಂತ. ಒಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕನ್ನಡದ ಪ್ರತಿಷ್ಠಿತ ಸುದ್ದಿವಾಹಿನಿಯಾದ News18 ಕನ್ನಡದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. DA ಹೆಚ್ಚಳ, ತುಟ್ಟಿ ಭತ್ಯೆ ಹೆಚ್ಚಳ, ನೌಕರರ ವೇತನದ ಹೆಚ್ಚಳದ ಆಘಾತಕಾರಿ ಸುದ್ದಿ ಅಂತ ಹೇಳಿ ಒಂದು ಬ್ಯಾಡ್ ನ್ಯೂಸ್ ಅನ್ನೋ ಒಂದು ವರದಿ ಆಗಿತ್ತು. ಮೋದಿ ಸರ್ಕಾರದ ಪ್ರಮುಖ ನಿರ್ಧಾರ, ಇದಕ್ಕಾಗಿಯೇ DA ವಿಳಂಬ ಆಗ್ತಾ ಇದೆ ಅನ್ನೋ ಒಂದು ವರದಿ ಪ್ರಕಟ ಆಯಿತು. ಈ ವರದಿಯಿಂದಾಗಿ ನೌಕರರಲ್ಲಿ ಕೆಲವೊಂದು ಗೊಂದಲ ನಿರ್ಮಾಣ ಆಗಿತ್ತು. ಈ ವರದಿಯ ಸತ್ಯಾಂಶಗಳೇನು? ನಿಜವಾಗ್ಲೂ ಆಘಾತಕಾರಿಯೇ? ನೌಕರರಿಗೆ DA ಸಿಗೋದಿಲ್ವಾ? ಇದ್ರ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಫ್ಯಾಕ್ಟ್ ಚೆಕ್ ಚರ್ಚೆಯನ್ನು ಮಾಡ್ತಾ ಹೋಗೋದಾದರೆ, ಪ್ರತಿ ವರ್ಷ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಎವ್ರಿ ಇಯರು DA ಹೆಚ್ಚಳ ಮಾರ್ಚ್ ತಿಂಗಳು ಒಳಗೆ, ಅಂದರೆ ಯುಗಾದಿ ಹಬ್ಬದ ಒಳಗಾಗಿ ಅಥವಾ ಹೋಳಿ ಹಬ್ಬದ ಒಳಗಾಗಿ ಕೇಂದ್ರ ಸರ್ಕಾರ DA ಹೆಚ್ಚಳ ಮಾಡ್ತಾಯಿತ್ತು. ಆದರೆ ಈ ವರ್ಷ ಹೋಳಿ ಹಬ್ಬನೂ ಮುಗೀತು, ಶಿವರಾತ್ರಿ ಮುಗೀತು, ಯುಗಾದಿನೂ ಮುಗೀತು, ಆದರೂ ಕೂಡ DA ಹೆಚ್ಚಳ ಆಗಿಲ್ಲ. ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗಿ ಏಪ್ರಿಲ್ ತಿಂಗಳು ಆಗಲೇ 10ನೇ ತಾರೀಕು ಆಯಿತು. ಇನ್ನೂ DA ಹೆಚ್ಚಳ ಆಗದೇ ಇರೋದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ತುಂಬ ಚರ್ಚೆಗಳನ್ನು ಮಾಡಿದಾಗ ಕೆಲವೊಂದೊಂದು ಸಿದ್ಧಾಂತಗಳು ಓಡ್ತಾ ಇದೆ. ಅಚ್ಚರಿಯ ಹಿಂದೇನು, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಕೇಂದ್ರ ಸರ್ಕಾರ ನೌಕರರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಪಿಂಚಣಿದಾರರು, ಪೆನ್ಷನರ್ಗಳಿಗೆ ಪ್ರತಿ ವರ್ಷ ಜನವರಿಯಿಂದ ಜೂನ್ವರೆಗೂ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತೆ. 2ನೇ ಟರ್ಮ್ ಆಗಿ ಜುಲೈಯಿಂದ ಡಿಸೆಂಬರ್ವರೆಗೂ DA ಹೈಕ್ ಮಾಡೋದು ಸಾಮಾನ್ಯ. ಡಿಯರೆನ್ಸ್ ಅಲೋಯೆನ್ಸ್ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದರು. ಆದರೆ ಪ್ರತಿ ವರ್ಷ ಮಾರ್ಚ್ ಅಂತ್ಯದೊಳಗೆ ಘೋಷಣೆ ಆಗುತ್ತಿದ್ದ DA ಈ ಬಾರಿ ಏಪ್ರಿಲ್ ತಿಂಗಳು ಶುರುವಾದರೂ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಸದ್ಯ 1.2 ಕೋಟಿಗೂ ಹೆಚ್ಚು ನೌಕರರಿಗೆ ಹಾಗೂ ಪಿಂಚಣಿದಾರರು ಈ ಅಪ್ಡೇಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ, 10 ಇಯರ್ಸ್ ಹಿಸ್ಟ್ರಿಗಳನ್ನು ನೋಡಿದ್ರೆ, ಮಾರ್ಚ್ ತಿಂಗಳಲ್ಲೇ DA ಹೆಚ್ಚಳ ಫಿಕ್ಸ್ ಆಗಿತ್ತು. 2025ರ ಮಾರ್ಚ್ 28ರಂದು, 2024ರಲ್ಲಿ ಮಾರ್ಚ್ 7ರಂದು ಹಾಗೂ ಅದಕ್ಕೆ ಹಿಂದಿನ ವರ್ಷಗಳಲ್ಲೂ ಮಾರ್ಚ್ನಲ್ಲೇ ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. 2021ರಲ್ಲಿ ಕರೋನಾ ಟೈಮ್ನಲ್ಲಿ ಮಾತ್ರ ಇದು ನಿಂತಿತ್ತು. ಆದರೆ ಈ ಬಾರಿ 2026ರ ಮಾರ್ಚ್ ಕಳೆದರೂ ಕೂಡ ಸರ್ಕಾರ ಸೈಲೆಂಟ್ ಆಗಿರೋದು ನೋಡಿದ್ರೆ ಅಚ್ಚರಿ ಮೂಡುತ್ತೆ. ಕಳೆದ 10 ವರ್ಷಗಳ ಇತಿಹಾಸದಲ್ಲಿ ನೀವು ಹೇಳಿದ ಹಾಗೆ ಎಲ್ಲ ಮಾರ್ಚ್ ತಿಂಗಳಲ್ಲೇ ಆಗಿದೆ. ಏಪ್ರಿಲ್ ತಿಂಗಳು ಯಾವತ್ತೂ ಹೋಗಿಲ್ಲ. ಸರ್ಕಾರ DA ನಿಯಮಗಳನ್ನು ಬದಲಾಯಿಸ್ತಿದೆಯಾ? ಏನಾದರೂ DA ರೂಲ್ಸನ್ನು ಚೇಂಜ್ ಮಾಡ್ತಿದೆಯಾ? ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ DA ಕೊಡೋದಿಲ್ವಾ?
ಅನ್ನೋ ಟೆನ್ಷನ್ ಬೇಡ. ತಜ್ಞರ ಪ್ರಕಾರ ಇದರಲ್ಲಿ ಯಾವುದೇ ನೀತಿ ಬದಲಾವಣೆ, ರೂಲ್ಸ್ ಚೇಂಜಸ್ ಇಲ್ಲ. ಹಣದುಬ್ಬರಕ್ಕೆ ತಕ್ಕಂತೆ ವರ್ಷಕ್ಕೆ 2 ಬಾರಿ DA ಹೆಚ್ಚಳ ಮಾಡೋದು ಪಕ್ಕ. ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ DAಯನ್ನು ಹೆಚ್ಚಳ ಮಾಡುತ್ತೆ. ಆದರೆ ಆಂತರಿಕ ಲೆಕ್ಕಾಚಾರಗಳು ಹಾಗೂ ಬದಲಾಗುತ್ತಿರುವಂಥ ಪ್ರಕ್ರಿಯೆಯಿಂದಾಗಿ ಈ ಬಾರಿ ಘೋಷಣೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗ್ಬೋದು. ಈ ತಿಂಗಳ ಅಂತ್ಯದ ಒಳಗಾಗಿ DA ಹೆಚ್ಚಳ ಖಂಡಿತವಾಗಿಯೂ ಆಗತ್ತೆ. DA ನಿಲ್ಲಿಸತ್ತೆ ಅನ್ನೋ ಒಂದು ಆತಂಕ ಬೇಡ. EZ ಕಾಂಪ್ಲಿಯೆಂಟ್ ಸಂಸ್ಥಾಪಕರಾದ ಶರತ್ ಕುಮಾರ್ ಅವರು ಹೇಳುವಂತೆ ಈ ಬಾರಿ DA ಹೆಚ್ಚಳ 60% ಗಡಿ ದಾಟುತ್ತೆ. ಹಾಗಾಗಿ ಸರ್ಕಾರ ಫೈನಾನ್ಷಿಯಲ್ ಸ್ಕ್ರೂಟ್ನಿಯನ್ನು ಮಾಡುತ್ತೆ. ಬಹಳ ಎಚ್ಚರಿಕೆಯಿಂದ ಫೈನಾನ್ಷಿಯಲ್ ಸ್ಕ್ರೂಟ್ನಿಯನ್ನು ಮಾಡಬೇಕು. ಇಷ್ಟು ದೊಡ್ಡ ಮೊತ್ತವನ್ನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ನಲ್ಲಿ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಫೈನಾನ್ಷಿಯಲ್ ಲೆಕ್ಕಾಚಾರಗಳಿಗೆ ಸರ್ಕಾರ ಕೊಂಚ ಸಮಯವನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಅವರು ವಿಚಾರವನ್ನು ವಿನಿಮಯ ಮಾಡ್ಕೊಂಡಿದ್ದಾರೆ. ಈ ವಿಳಂಬಕ್ಕೆ ಮತ್ತೊಂದು ಕಾರಣ ಏನಂದರೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ದು 7th ಪೇ ಕಮಿಷನ್ನು ಆಲ್ರೆಡಿ ಮುಗಿದು 1 ವರ್ಷ ಆಗಿದೆ. ಈಗಾಗಲೇ 8th ಪೇ ಕಮಿಷನ್ ಬರಬೇಕಿತ್ತು, ಆದರೆ 8th ಪೇ ಕಮಿಷನ್ ಇದುವರೆಗೂ ಬಂದಿಲ್ಲ. ಇದೇ 8th ಪೇ ಕಮಿಷನ್ ಜನವರಿ 1, 2026ರಂದು ಜಾರಿಗೆ ಬರಬೇಕಿತ್ತು. ಹೊಸ ವೇತನ ಆಯೋಗಕ್ಕೆ ಶಿಫ್ಟ್ ಆಗೋದರಿಂದ ಈ ವಿಳಂಬ ಸಹಜವಾಗಿದೆ ಅಂತ ಹೇಳಿ ಹಿಡೆಡುವೋ CEO ಹೇಮಂತ್ ಚೌಬೆ ಅವರು ತಿಳಿಸಿದ್ದಾರೆ. ಸರ್ಕಾರದ ಹೊಸ ಆರ್ಥಿಕ ವರ್ಷ ಅಂದರೆ 2026-27ಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಹಾಗೂ ಡೇಟಾಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಲು ಸಮಯಾವಕಾಶ ಆಗತ್ತೆ. ಹಾಗಾಗಿ DA ಹೆಚ್ಚಳ ಮಾಡಿಲ್ಲ ಅಂತ ಹೇಳಿ ಕೂಡ ಅವರು ತಿಳಿಸಿದ್ದಾರೆ. DA ಹೆಚ್ಚಳ ತಡವಾದರೂ ಕೂಡ ನೌಕರರಿಗೆ ಬರಬೇಕಾದಂಥ DA ಅರಿಯರ್ಸ್ ಖಂಡಿತವಾಗಿಯೂ ಸಿಗತ್ತೆ. ಆದರೆ ಸದ್ಯಕ್ಕೆ ಹಳೆ ಸಂಬಳದಲ್ಲಿ ಜೀವನ ನಡೆಸಬೇಕಾಗಿರೋದ್ರಿಂದ ಸ್ವಲ್ಪ ಆರ್ಥಿಕ ಟೆನ್ಷನ್ಗಳು ಜಾಸ್ತಿ ಆಗತ್ತೆ. ಬೆಲೆ ಏರಿಕೆಗೆ ತಕ್ಕಂತೆ ಸಂಬಳ ಇಲ್ಲ ಅನ್ನೋದು ಚಿಂತೆಗೆ ಕಾರಣ ಆಗಿದೆ. ಉದಾಹರಣೆ ನೋಡೋದಾದರೆ, ನಿಮ್ಮ ಬೇಸಿಕ್ಕು 56,100 ರೂಪಾಯಿ ಮೂಲ ವೇತನ ಇರೋರಿಗೆ ಜನವರಿಯಿಂದ ಮಾರ್ಚ್ವರೆಗೂ ಬರಬೇಕಾಗಿರುವಂತಹ 6,700 ರೂಪಾಯಿಯಿಂದ 7,000 ರೂಪಾಯಿವರೆಗೆ ಸದ್ಯ ನೌಕರರ ಕೈಗೆ ಸೇರೋದು ಕಷ್ಟ ಆಗತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ, ತಡವಾಗಿ ಬಾಕಿ ಹಣ ಒಂದೇ ಬಾರಿ ಅಕೌಂಟಿಗೆ ಬಿದ್ದರೆ ಆ ತಿಂಗಳು ಸಂಬಳ ಒಮ್ಮೆಲೇ ಜಂಪ್ ಆಗುತ್ತೆ, ಹೈಕ್ ಆಗುತ್ತೆ. ಆಗ ನೌಕರರು ಹೆಚ್ಚಿನ ತೆರಿಗೆ ಶ್ರೇಣಿಗೆ ಹೋಗುವ ಚಾನ್ಸಸ್ ಕೂಡ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ನ ಹೆಚ್ಚಿನ ತೆರಿಗೆ ಇದಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಕೈಗೆ ಬರುವ ಸಂಬಳದಲ್ಲಿ ಸ್ವಲ್ಪ ಕಡಿತ ಮಾಡಬಹುದು. ಜೊತೆಯಲ್ಲಿ HRA ಹಾಗೂ PF ಲೆಕ್ಕಾಚಾರ ಕೂಡ ಸಣ್ಣ ಪರಿಣಾಮವನ್ನು ಬೀರುತ್ತೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ 58% DA ಪಡೆಯುತ್ತಿದ್ದಾರೆ. ಅಕ್ಟೋಬರ್ 2025ರಂದು 3% DAಯನ್ನು ಹೈಕ್ ಮಾಡಿತ್ತು. ಈಗ ಬರೋ DA 2-3% ಅಥವಾ ಯುದ್ಧದ ಕಾರಣಕ್ಕಾಗಿ 4%ವರೆಗೂ ಕೊಡುವಂಥ ಚಾನ್ಸಸ್ ಇದೆ ಅಂತೇಳಿ ತಿಳಿದು ಬಂದಿದೆ. ಇದು ಒಟ್ಟು DA 60-61 ಅಥವಾ 62ಕ್ಕೆ ತಲುಪುವಂಥ ಸಾಧ್ಯತೆ ಇದೆ. 8th ಪೇ ಕಮಿಷನ್ ಅಡಿಯಲ್ಲಿ ಬರುವಂತಹ ಮೊದಲ DA ಹೆಚ್ಚಳ ಇದಾಗಿರೋದರಿಂದ ನೌಕರರ ವಲಯದಲ್ಲಿ ಭಾರೀ ಕುತೂಹಲವನ್ನು ಮನೆ ಮಾಡಿದೆ. ಹಾಗಾಗಿ DA ಲೇಟ್ ಆಗ್ತಿದೆ ಅಂತ ಹೇಳಿ ತಿಳಿಸಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಬಂದಂಥ ವರದಿ ಸತ್ಯವಾದ ವರದಿ. ನಾನು ಈ ಹಿಂದೆ ಕೂಡ DA ಯಾಕೆ ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿ ನೌಕರರಲ್ಲಿ ಹಾಗೂ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಲ್ಲಿ ಇರುವಂತಹ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಯಾರೂ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿಮಗೆ ಬರಬೇಕಾದಂಥ DA ಖಂಡಿತವಾಗೂ ಈ ತಿಂಗಳು ಎಂಡೊಳಗೆ ಸಿಗುತ್ತೆ. ನೆಕ್ಸ್ಟ್ ವೀಕಲ್ಲೇ ಕೇಂದ್ರ ಸಚಿವ ಸಂಪುಟ ಸಭೆ ಸೇರುತ್ತೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ DA ಹೆಚ್ಚಳದ ಶುಭ ಸುದ್ದಿ ಘೋಷಣೆ ಆಗುತ್ತೆ, ಬಸವ ಜಯಂತಿಗಿಂತ ಮುಂಚಿತವಾಗಿ ಅಂತ ಹೇಳ್ತಾ
ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್.